ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ತತ್ವಶಾಸ್ತ್ರದ ಅರ್ಥ ಮತ್ತು ಅದರ ಕೆಲವು ವ್ಯಾಖ್ಯೆಗಳನ್ನ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ತತ್ವಶಾಸ್ತ್ರದ ವ್ಯಾಪ್ತಿಯ ಮುಂದುವರಿದ ಭಾಗವನ್ನ ಚರ್ಚೆ ಮಾಡೋಣ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಪ್ರೀವಿಯಸ್ ಕ್ಲಾಸ್ we have discussed about the meaning and scope of the philosophy. Today we shall discuss about the one more important concept regarding to the scope of philosophy. ಸಾಮಾನ್ಯವಾಗಿ ನೀವೆಲ್ಲ ತಿಳ್ಕೊಂಡ ಹಾಗೇನೆ ಫಿಲಾಸಫಿಯ ಅನೇಕ ಅಂಶಗಳನ್ನ ನಾವು ಚರ್ಚೆ ಮಾಡ್ತಾ ಬಂದಿದ್ದೆವು. ಅದರಲ್ಲಿ ಮುಖ್ಯವಾಗಿ ಇವತ್ತು ನಾವು ಫಿಲಾಸಫಿಯ ಮತ್ತೊಂದು ಮುಖ್ಯವಾದ ಅಂಶವಾಗಿರುವಂತಹ ಅದರ ಸ್ಕೋಪ್ ಬಗ್ಗೆ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. Yes, already you know that the scope of philosophy has mainly three branches or three types. One is epistemology, another one is metaphysics or the ontology. The third one is the axiology. ಮುಖ್ಯವಾಗಿ ಮೂರು ವಿಧಗಳಲ್ಲಿ ನಾವು ಅದನ್ನ ಚರ್ಚೆಯನ್ನ ಮಾಡ್ತಾ ಇದ್ವಿ. ಬಹುಶಃ ನಿಮ್ಗೆಲ್ಲರೂ ಕೂಡ ಗಮನಕ್ಕೆ ಅದು ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಮೂರು ವಿಧದಲ್ಲಿ ಎಪಿಸ್ಟಾಮಾಲಜಿ ಮತ್ತೆ ಮೆಟಾಫಿಸಿಕ್ಸ್ ಹಾಗೂ ಇತರೆ ಅಂಶಗಳನ್ನ ಕುರಿತಂತೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಓಕೆ, ಅವುಗಳನ್ನ ಈಗ ಡೀಟೇಲ್ ಆಗಿ ಒಂದೊಂದೇ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. Yes, then what is epistemology? ಹಾಗಾದ್ರೆ ಎಪಿಸ್ಟಮಾಲಜಿ ಅಂದ್ರೆ ಏನು? ಎಪಿಸ್ಟಮಾಲಜಿ ಮೀನ್ಸ್ ನೋಯಿಂಗ್ ಈಸ್, ಗೊತ್ತಿರೋದು ಅಂತ, ನಾವು ತಿಳ್ಕೊಂಡಿರುವುದು ಅಂತ. ಹೌ ವಿ ಕಮ್ ಟು ನೋ ವಾಟ್ ವಿ ನೋ? ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ಗೊತ್ತಿದೆ ಅಂತ? A variety of ways of knowing exist. ಅಂದ್ರೆ ನಮಗೆ ಗೊತ್ತಿದೆ ಅನ್ನುವಂತ ವಿಚಾರಗಳು ಪ್ರಪಂಚದ ಇರುವಿಕೆ ಅಥವಾ ಪ್ರಪಂಚದ ಹಲವಾರು ಅಂಶಗಳ ಮುಖೇನ ನಾವು ತಿಳಿಯುವಂತ ಪ್ರಯತ್ನವನ್ನ ಮಾಡುತ್ತೇವೆ. ಹಾಗಾಗಿ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆರ್ ಇಂಪಾರ್ಟೆಂಟ್. ಹಿಯರ್ ವಿ ಹ್ಯಾವ್ ಟು ನೋ, we have to come to know. First we have to know about a variety of the ways of the knowing exist. ನಮಗ್ ಗೊತ್ತಾಗಿದೆ ಅಂತ ನಾವು ಗೊತ್ತು ಮಾಡ್ಕೊಳ್ಳೋದಿಕ್ಕೆ ಪರಸ್ಪರ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಯಾವುದು? ಇರುವಿಕೆಯನ್ನ ತಿಳ್ಕೊಳ್ಳೋದು. ಏನಿದೆ ಭೂಮಿ ಮೇಲೆ ಅನ್ನುವಂತ ಪ್ರಯತ್ನವನ್ನ ಮಾಡುವಂಥದ್ದು. ಹಾಗಾದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆರ್ ಇಂಪಾರ್ಟೆಂಟ್. ಟು ನೋ ಅಬೌಟ್, ಟು ನೋ ಥಿಂಗ್. ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಆರ್ ಎಸೆನ್ಷಿಯಲ್ ಎಲಿಮೆಂಟ್ಸ್. ಸಾಮಾನ್ಯವಾಗಿ ಸತತವಾದ ಯೋಚನೆಗಳು, ಸತತವಾದ ಆಲೋಚನೆಗಳು ಬಹಳಷ್ಟು ಮುಖ್ಯ ಆಗುತ್ತೆ. ದೆನ್ ವಾಟ್ ಈಸ್ ಫ್ಯಾಕ್ಚುಯಲ್ ಎವಿಡೆನ್ಸ್? ಫಾರ್ ಎಕ್ಸಾಂಪಲ್, ಎಕ್ಸಾಮೈನಿಂಗ್ ಯುವರ್ ಬಿಲೀಫ್ಸ್. ಅದ್ರ ನಿಜವಾದ ಸಾಕ್ಷ್ಯಾಧಾರಗಳು ಯಾವುದು? ನಮ್ಮ ನಂಬಿಕೆಗಳನ್ನ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ಆಲ್ರೆಡಿ ನೋ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಎಪಿಸ್ಟಮಾಲಜಿ ಈಸ್ ದಿ ಸ್ಟಡಿ ಆಫ್ ನಾಲೆಡ್ಜ್ ಆರ್ ಇಟ್ ಈಸ್ ದಿ ಸ್ಟಡಿ ಆಫ್ ನೋಯಿಂಗ್. ಜ್ಞಾನ ಮೀಮಾಂಸೆ ಅನ್ನುವಂಥದ್ದು ತಮ್ಮನ್ನ ತಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಅಷ್ಟೇ. ಪ್ರಯತ್ನದಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಇದೆಯೋ ಅಥವಾ ಇಲ್ಲವೋ ಎಂಬ ರೀತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇರ್ತೀವಿ. ಆ ಹಿನ್ನೆಲೆಯಲ್ಲಿ ಇದು ಬಹಳಷ್ಟು ಮುಖ್ಯ ಅನ್ಸ್ಕೊಳ್ಳುತ್ತೆ. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತು ಎಪಿಸ್ಟಮಾಲಜಿ ಅಂದ್ರೆ ಏನು? ಅಂದ್ರೆ ಜ್ಞಾನವನ್ನ ತಿಳಿಯುವಂಥದ್ದು ಅಂತ, ಜ್ಞಾನವನ್ನ ಅಧ್ಯಯನ ಮಾಡಬಹುದು ಎಂದರ್ಥ.
ಹಾಗಾಗಿ ಯಾರು ಜ್ಞಾನವಂತರಾಗಿರುತ್ತಾರೋ ಅವರು ತತ್ವಜ್ಞಾನಿಗಳು. ಹೂ ನೋಸ್ ಫಿಲಾಸಫಿ ವೆಲ್ ನೋನ್, he is considered as the philosopher. Or who knows or what knows everything, that is called as the philosophy. That's why how we come to know what we know. A variety of ways of knowing exist. It may be occur practice or it may be obtained experience. Here the practice and experiences are very, very important. Very, very important. That's why we have to know the practice as well as the factual evidence. ಹಾಗಾಗಿ ಜ್ಞಾನ ಮೀಮಾಂಸೆ ಅಂತ ಹೇಳಿ ಕರೆಯುತ್ತೇವೆ ಎಪಿಸ್ಟಮಾಲಜಿಯನ್ನ. ಜ್ಞಾನ ಮೀಮಾಂಸೆ ಎಂದರೆ ಜ್ಞಾನವನ್ನ ಕುರಿತಾದ ಅಧ್ಯಯನ. ವಾಟ್ ಈಸ್ ನಾಲೆಡ್ಜ್, ವಾಟ್ ಆರ್ ದ ಥಿಯರೀಸ್ ಆಫ್ ನಾಲೆಡ್ಜ್, ವಾಟ್ ಆರ್ ದ ಟೈಪ್ಸ್ ಆಫ್ ನಾಲೆಡ್ಜ್, ಹೌ ವಿ ಒಬ್ಟೈನ್ ದ ನಾಲೆಡ್ಜ್, ವಾಟ್ ಆರ್ ದ ಅಪ್ರೋಚಸ್ ಆಫ್ ದಿ ಒಬ್ಟೈನಿಂಗ್ ನಾಲೆಡ್ಜ್. ಹಾಗಾದ್ರೆ ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ, ಜ್ಞಾನ ಮೀಮಾಂಸೆ ಅಂದ್ರೆ ಜ್ಞಾನವನ್ನ ತಿಳಿಯುವುದು, ಜ್ಞಾನವನ್ನ ತಿಳಿಯುವಂತಹ ಪ್ರಯತ್ನ. ಆ ಹಿನ್ನೆಲೆಯಲ್ಲಿ ನಾವು ಜ್ಞಾನವನ್ನ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತೇವೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಪಿಸ್ಟಾಮಾಲಜಿ ಅನ್ನುವಂಥದ್ದು ಕೂಡ ಇವತ್ತು ಬಹಳಷ್ಟು ಮುಖ್ಯವಾದ ವಿಷಯ ವಸ್ತು ಅಂತ ನಾವೆಲ್ಲರೂ ಕೂಡ ಭಾವಿಸಬಹುದು ಅಲ್ವಾ? ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಾಗಲಿ ಯಾವುದೇ ವಸ್ತುಗಳನ್ನಾಗಲಿ ತಿಳಿಯುವಂತ ಪ್ರಯತ್ನವನ್ನ ನಾಲೆಡ್ಜ್ ಎಂದು ಕರೆಯುತ್ತೇವೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವೆಲ್ಲಾ ವಸ್ತುಗಳನ್ನು ಕೂಡ ನೋಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಓಕೆ, ಹಿಯರ್ ದ ಕಾಮನ್ ಥಿಂಗ್ ರಿಗಾರ್ಡಿಂಗ್ ಟು ದ ನೇಚರ್ ಆಫ್ ನಾಲೆಡ್ಜ್, ದ ನೇಚರ್ ಆಫ್ ನಾಲೆಡ್ಜ್ ಅಂಡ್ ಲರ್ನಿಂಗ್, ದಟ್ ಈಸ್ ಕಾಲ್ಡ್ ಆಸ್ the epistemology. What is knowledge? What is truth? Where did knowledge originate? How do we come to know? How do we learn? This concept is called as the epistemology. ಸಾಮಾನ್ಯವಾಗಿ ಜ್ಞಾನ ಮತ್ತು ಕಲಿಕೆಯ ಸ್ವಭಾವವನ್ನು ವಿವರಿಸುವುದು ಜ್ಞಾನ ಮೀಮಾಂಸೆ. ಜ್ಞಾನ ಎಂದರೇನು? ಸತ್ಯ ಎಂದರೇನು? ಜ್ಞಾನವು ಎಲ್ಲಿಂದ ಲಭಿಸುತ್ತದೆ? ನಾವು ಹೇಗೆ ತಿಳಿದುಕೊಳ್ಳುತ್ತೇವೆ? ನಾವು ಹೇಗೆ ಕಲಿಯುತ್ತೇವೆ? ಇವೆಲ್ಲ ವಿಚಾರಗಳು ಜ್ಞಾನ ಮೀಮಾಂಸೆಯ ಆಳವಾದ ಅಂಶಗಳು, ಆಳವಾಗಿರುವಂತಹ ವಿಚಾರಗಳು. ಅವನ್ನು ತಿಳಿಯುವಂತಹ ಪ್ರಯತ್ನಕ್ಕೆ ನಾವು ಜ್ಞಾನ ಮೀಮಾಂಸೆ ಎಂದು ಕರೆಯುತ್ತೇವೆ. ಜ್ಞಾನದ ಸಿದ್ಧಾಂತಗಳು, ಜ್ಞಾನ ಉಗಮವಾದ ಬಗೆ ಹೇಗೆ, ಇವೆಲ್ಲವನ್ನ ತಿಳಿದಕ್ಕಿರುವಂತಹ ಒಂದು ಅತಿ ಅವಶ್ಯಕ ವಸ್ತು ಯಾವುದು? ಅದುವೇ ಎಪಿಸ್ಟಮಾಲಜಿ ಅಲ್ವಾ? ಜ್ಞಾನ ಅಂದ್ರೆ ಏನು? ಇದೊಳ್ಳೆ ಪ್ರಶ್ನೆ ಅಲ್ಲ ಸರ್. ಜ್ಞಾನ ಅಂದ್ರೆ ಏನು ಅಂದ್ರೆ ಸತ್ಯ ಅಂದ್ರೆ ಏನು? ಸತ್ಯ ಸತ್ಯ, ಜ್ಞಾನ ಜ್ಞಾನ. ಜ್ಞಾನ ಎಲ್ಲಿಂದ ಉಗಮ ಆಗುತ್ತೆ? ಜ್ಞಾನ ಜ್ಞಾನೇಂದ್ರಿಯಗಳಿಂದ, ಕಣ್ಣುಗಳಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ, ಚರ್ಮದಿಂದ ಎಷ್ಟೋ ವಿಧವಾದ ಜ್ಞಾನ ನಮಗೆ ಲಭ್ಯವಾಗುತ್ತೆ. ಹೇಗೆ ಬಂತು ಜ್ಞಾನ? ಹೌ ಡು ವಿ ಕಮ್ ಟು ನೋ? ನಮಗೆ ಗೊತ್ತಾಗಿದೆ ಅಂತ ಗೊತ್ತಾಗಿದ್ದು ಹೇಗೆ ಅಲ್ವಾ? ಎಷ್ಟು ವಿಪರ್ಯಾಸ ನೋಡಿ. ಗೊತ್ತಾಗಿದೆ ಅಂತ ಗೊತ್ತಾಗೋದು ಹೇಗೆ? ಇವೆಲ್ಲವೂ ಕೂಡ ಜ್ಞಾನದ ಒಂದೊಂದು ಮಜಲುಗಳೇ, ಬೇರೆ ಬೇರೆ ಅಂಶಗಳೇ. ಹಾಗಾದ್ರೆ ನಾವು ಎಲ್ಲಿಂದ ಇವೆಲ್ಲವನ್ನ ಕಲಿಯುತ್ತೇವೆ? ಇವೆಲ್ಲಾ ಪ್ರಶ್ನೆಗಳು ಮೂಲಭೂತವಾಗಿ ಜ್ಞಾನದ ಅಂಶಗಳಾಗಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಜ್ಞಾನವನ್ನ ಅರ್ಥೈಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. Okay, this is about the nature of the knowledge. Okay, let us see the another important concept regarding to epistemology, to knowing the knowledge or experience the knowledge.
ಆ ಹಿನ್ನೆಲೆಯಲ್ಲಿ ದ ಸೆಕೆಂಡ್ ಥಿಂಗ್ ಅನ್ನು ನೋಡೋಣ, ದಟ್ ಈಸ್ ದಿ ಮೆಟಾಫಿಸಿಕ್ಸ್. ಈಗಾಗಲೇ ನಿಮ್ಗೆ ಇದರ ಪರಿಚಯನೂ ಕೂಡ ಇದೆ. ಮೆಟಾಫಿಸಿಕ್ಸ್. ಮೆಟಾಫಿಸಿಕ್ಸ್ ಅಂದ್ರೆ ಏನು? ಮೆಟಾಫಿಸಿಕ್ಸ್ ಅಂದ್ರೆ ರಿಯಾಲಿಟಿ, ನೈಜತೆ, ಆಧ್ಯಾತ್ಮ ವಿದ್ಯೆ, ಆಧ್ಯಾತ್ಮ ಜ್ಞಾನ. ಮೆಟಾಫಿಸಿಕ್ಸ್ ಅದನ್ನ ಆಂಟೋಲಜಿ ಅಂತಲೂ ಕೂಡ ಕರೀತಾರೆ. ಇಟ್ ಕನ್ಸಿಡರ್ಸ್ ವಾಟ್ ವಿ ನೋ, ಏನ್ ತಿಳಿದುಕೊಂಡಿದ್ದೇವೆ ನಾವು, ಅದು ಮುಖ್ಯ ಆಗುತ್ತೆ. ಏನನ್ನ ನಾವು ತಿಳಿದುಕೊಂಡಿದ್ದೇವೆ ಅನ್ನೋದು ಬಹಳಷ್ಟು ಮುಖ್ಯವಾದಂತ ಒಂದು ವಿಚಾರ ಆಗುತ್ತೆ. ತಿಳಿದುಕೊಂಡಿದ್ದೇವೆ ಅಂದ್ರೆ ಅರ್ಥ ಪರ್ಸೀವ್, ಗ್ರಹಿಸಿಕೊಂಡಿದ್ದೇವೆ. ಇಂಡಿಪೆಂಡೆಂಟ್ ಆಫ್ ಅವರ್ ಪರ್ಸೆಪ್ಷನ್ ಎಕ್ಸಿಸ್ಟ್. ನಮ್ಮ ಸ್ವತಂತ್ರ ಗ್ರಹಿಕೆಯನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡುತ್ತೆ. ರಿಯಾಲಿಟಿ ಇಸ್ ಅಬ್ಜೆಕ್ಟಿವ್ ಅಂಡ್ ಅಬ್ಸರ್ವಬಲ್. Reality is actually perceived since our behavior depends on our perception. Are people basically good? What or who is God? ಇಲ್ಲಿ ಈ ವ್ಯಾಖ್ಯಾನವನ್ನ ಚರ್ಚೆ ಮಾಡಬೇಕಾದ್ರೆ ನಮಗೆ ಸ್ವಾಮಿ ವಿವೇಕಾನಂದರ ನೆನಪಾಗುತ್ತೆ. ವಾಟ್ ಆರ್ ಹೂ ಇಸ್ ಗಾಡ್? ವೇರ್ ಇಸ್ ಗಾಡ್? ದೇವರು ಎಲ್ಲಿದ್ದಾನೆ? ದೇವರು ಯಾರು? ದೇವರು ಏನು? Here we have to consider what we know. ನಾವಿಲ್ಲಿ ಚರ್ಚೆ ಮಾಡ್ಕೊಳ್ಬೇಕಾಗಿರೋದೇನು? ನಾವು ಏನನ್ನ ತಿಳ್ಕೊಂಡಿದ್ದೇವೆ, ಏನನ್ನ ಪರ್ಸೀವ್ ಮಾಡ್ಕೊಂಡಿದ್ದೇವೆ. ಚರ್ಚೆಯಿಂದ ಇರಬಹುದು, ಅನುಭವದಿಂದ ಇರಬಹುದು, ನೋಡಿದ್ರಿಂದ ಇರಬಹುದು. That's why metaphysics is a study of reality. Study of reality. ಇಷ್ಟೇ ಸೀಮಿತದಲ್ಲಿ ಆ ಫಿಲಾಸಫಿ ಸ್ಕೋಪ್ ಅನ್ನು ಇಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸರ್, ಹಾಗಾದ್ರೆ ಕಳೆದ ತರಗತಿಯಲ್ಲಿ ಕೇವಲ 3 ಅಂಶಗಳನ್ನು ಹೇಳಿಬಿಟ್ರಿ. ಎಸ್, ದಟ್ ಈಸ್ ನಾಟ್ ಪಾಸಿಬಲ್. ದಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ಲೈನ್ ಇನ್ ಎ ಪೀರಿಯಡ್ ಆರ್ ಇನ್ ಎ ಇಯರ್. ಒಂದು ವರ್ಷದಲ್ಲೇ ಅದನ್ನ ಮುಗಿಸಿ ಇಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಅಷ್ಟು ವಿಶಾಲವಾದದ್ದು. ರಿಯಾಲಿಟಿ ಇಸ್ ಆಬ್ಜೆಕ್ಟಿವ್, ಯುನೋ. ನೈಜತೆ ವಸ್ತುನಿಷ್ಠವಾದುದು ಅಲ್ವಾ? ನೈಜತೆ ಅಬ್ಸರ್ವಬಲ್ ಒನ್, ಕಣ್ಣಿಗೆ ಕಾಣುವಂಥದ್ದು. ನೈಜತೆ ಅಂದ್ರೆ ನಾವು ಗ್ರಹಿಸಿದ್ದಂಥದ್ದು, ನಮಗೆ ಅನುಭವಕ್ಕೆ ಬಂದಿದ್ದು. ಸಿನ್ಸ್ ಅವರ್ ಬಿಹೇವಿಯರ್ ಡಿಪೆಂಡ್ಸ್ ಆನ್ ಅವರ್ ಪರ್ಸೆಪ್ಷನ್. ನಮ್ಮ ಗ್ರಹಿಕೆಯ ಮೇಲೆ ಅವಲಂಬಿತವಾದಂತಹ ನೈಜತೆ. ಹಾಗಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ತೀವಿ, ಸಾಮಾನ್ಯ ಕ್ವಶನ್ ಲೈಕ್ ದಿಸ್: ಆರ್ ದ ಪೀಪಲ್ ಬೇಸಿಕಲಿ ಗುಡ್? ಜನರು ಮೂಲಭೂತವಾಗಿ ಒಳ್ಳೆಯವರೇ? ಸಾಮಾನ್ಯವಾದ ಪ್ರಶ್ನೆಗಳಿವೆಲ್ಲ ಹಾಕೊಳ್ತೀವಿ ನಾವು. ಎಲ್ಲರೂ ಕೂಡ ಒಳ್ಳೆಯವರಿದ್ದಾರಾ? ಅಥವಾ ದೇವರೆಂದ್ರೆ ಏನು? ಯಾರನ್ನ ದೇವರೆಂದು ಕರೆಯುತ್ತೇವೆ? ಎಲ್ಲಾ ಅಂಶಗಳು ಕೂಡ ಮೂಲಭೂತವಾದಂತಹ ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ಹೇಳುವಂತಹ ಪ್ರಯತ್ನಗಳು. ಹಾಗಾಗಿ ಇವತ್ತು ಆಧ್ಯಾತ್ಮ ವಿದ್ಯೆ ಅಥವಾ ಖಗೋಳ ವಿದ್ಯೆ ಅಥವಾ ಮೂಲಭೂತ ತತ್ವ ಇವೆಲ್ಲವೂ ಕೂಡ ಈ ಅಂಶಗಳ ಆಧಾರದ ಮೇಲೆ ನಿಂತಿದೆ. ಅದನ್ನು ನಾವು ಮೆಟಾಫಿಸಿಕ್ಸ್ ಎಂದು ಕೂಡ ಕರೆಯುತ್ತೇವೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಓಕೆ, ಇವೆಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ಸಾಕಷ್ಟು ಅಂಶಗಳು ಮೆಟಾಫಿಸಿಕ್ಸ್ಗೆ ಆಧಾರವಾಗಿ ಇರುವಂತದ್ದು. ಓಕೆ, ಮುಂದಿನ ಒಂದು ವಿಭಾಗವನ್ನು ನೋಡೋಣ. ದಟ್ ಈಸ್ ಆಕ್ಸಿಯಾಲಜಿ. The another important branch that is called as axiology. It is also the important way. It means the values are. What is the meaning of axiology? Axiology is the study of values. It is the study of values, study of ethics,
ಸ್ಟಡಿ ಆಫ್ ಗುಡ್ ಆಟಿಟ್ಯೂಡ್ಸ್, ಸ್ಟಡಿ ಆಫ್ ಗುಡ್ ಬಿಹೇವಿಯರ್. ಮೌಲ್ಯ ಮೀಮಾಂಸೆ ಅಂದ್ರೆ ಏನು? ಮೌಲ್ಯ ಮೀಮಾಂಸೆ ಎಂದರೆ ಮೌಲ್ಯಗಳನ್ನ ಕುರಿತಾದ ಅಧ್ಯಯನ, ನೀತಿಗಳನ್ನ ನಿಯಮಗಳನ್ನ ಕುರಿತಾದ ಅಧ್ಯಯನ. ಹಾಗಾಗಿ ನೀತಿಗಳು ಮುಖ್ಯವಾಗಿ ಸಾಮಾನ್ಯವಾದ ದೃಷ್ಟಿಯಲ್ಲಿ ಮೌಲ್ಯಗಳೆಂದೇ ಕರೆಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಅಲ್ವಾ? ಆ ದೃಷ್ಟಿಯಲ್ಲಿ ಆ ಹಿನ್ನೆಲೆಯಲ್ಲೇ ಪ್ರಯತ್ನವನ್ನ ನಾವು ಪಡಬೇಕು. ಹೀಗಾಗಿ ಇಟ್ ಇಸ್ ಆಡಿಬಲ್ ಚಂದ್ರಪ್ಪ? ಹೀಗಾಗಿ ನಾವು ಯಾವುದೇ ವಿಚಾರಗಳನ್ನು ಕೂಡ ತಿಳಿಯೋದಕ್ಕೆ ನಮಗೆ ಆಕ್ಸಿಯಾಲಜಿ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂತ ಒಂದು ಭಾವನೆ. ಓಕೆ, ಸಾಮಾನ್ಯವಾಗಿ ವ್ಯಾಲ್ಯೂಸ್ಗಳೆಲ್ಲ ಮುಖ್ಯವಾದ ಹಂತದಲ್ಲಿ ಕಾಣುವಂತ ಪ್ರಯತ್ನವನ್ನ ಮಾಡ್ತದೆ. ನಾವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತೇವೆ, ಹೌದಾ? ಆ ಹಿನ್ನೆಲೆಯಲ್ಲೇ ಸಾಕಷ್ಟು ಪ್ರಯತ್ನಗಳು ಕೂಡ ಆಗುತ್ತೆ ಅನ್ನುವಂತ ಒಂದು ಭಾವನೆ. ಹಾಗಾಗಿ ಅವೆಲ್ಲವನ್ನು ಕೂಡ ವ್ಯಾಲ್ಯೂಸ್ಗಳು ಅಥವಾ ಮೌಲ್ಯಗಳ ವ್ಯಾಖ್ಯಾನದ ಅಡಿಯಲ್ಲೇ ತರುವಂತ ಪ್ರಯತ್ನವನ್ನ ಪ್ರತಿಯೊಬ್ಬರು ಮಾಡಬೇಕು. ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಡಿಬೇಟ್. ಹಿಯರ್ ಕ್ಯಾರೆಕ್ಟರ್ ಎಜುಕೇಶನ್ ಅಂತಾನು ಕೂಡ ಕರೀತಾರೆ ಇದನ್ನು, ಕ್ಯಾರೆಕ್ಟರ್ ಫಾರ್ಮೇಶನ್. Character education argues that values such as honesty and citizenship should be emphasized, taught and rewarded. ಮೌಲ್ಯ ಅಥವಾ ನೀತಿಶಾಸ್ತ್ರ ಅಥವಾ ಮೌಲ್ಯ ಮೀಮಾಂಸೆ ಅಂದ್ರೆ ಮೌಲ್ಯಗಳನ್ನ ಕುರಿತಾದ ಅಧ್ಯಯನ, ನೀತಿಗಳನ್ನ ಕುರಿತಾದ ಅಧ್ಯಯನ. ಸಾಮಾನ್ಯವಾಗಿ ಪ್ರಾಮಾಣಿಕತೆ ಮತ್ತು ಪ್ರಜಾಸತ್ತಾತ್ಮಕ ಪೌರತ್ವವನ್ನ ನಾವು ವಿಸ್ತರಿಸಿ ಕಲಿಸುವಂತ ಅವಶ್ಯಕತೆ ಇದೆ, ಗೌರವಿಸುವಂತ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ತಿಳಿಯುವಂತ ಪ್ರಯತ್ನವನ್ನ ಮಾಡಬೇಕು. The another way is the moral education. It is called as the moral education. Axiology is also considered as the morals, the study of morals, moral education, value education. It emphasizes the development of students, moral reasoning, and does not establish a list of values that learners should acquire. What is beauty? The beauty sense, the study of beauty is also called as the values. The study of reasoning, it is also called as the axiology. ಸಾಮಾನ್ಯವಾದ ದೃಷ್ಟಿಗಳಲ್ಲಿ ನಾವು ನೋಡ್ಲಿಕ್ಕೆ ಹೊರಟ್ರೆ ಇದು ಮುಖ್ಯವಾಗಿ ಏನಾಗುತ್ತೆ, ಸಾಮಾನ್ಯವಾದ ಹಂತದಲ್ಲೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೇವೆ ನಾವೆಲ್ಲರೂ ಕೂಡ ಅಷ್ಟೇನೆ. ಹಾಗಾಗಿ ಇದು ಒಂದು ದೃಷ್ಟಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ಳೋ ಪ್ರಯತ್ನ ಕೂಡ ಆಗುತ್ತೆ. ಬಹುಶಃ ಆ ದೃಷ್ಟಿಯಲ್ಲಿ ನಾವು ವ್ಯಾಲ್ಯೂಸ್ಗಳನ್ನ ನೋಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಮಾರಲ್ ಎಜುಕೇಶನ್ ಅಥವಾ ಕ್ಯಾರೆಕ್ಟರ್ ಫಾರ್ಮೇಶನ್ ಅಂತಾನು ಕೂಡ ಕರೀತಾರೆ. ಓಕೆ, ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಅಂಶಗಳನ್ನು ಕೂಡ ತಿಳಿಯುವಂತ ಪ್ರಯತ್ನವನ್ನ ನಾವು ಮಾಡಬೇಕು ಅಲ್ವಾ? ಮೌಲ್ಯ ಮೀಮಾಂಸೆ ಮತ್ತೊಂದು ಮುಖ್ಯವಾದ ವಿಧ ಅಂತ ನಾವು ಹೇಳಿದ್ವಿ. ಎರಡು ಬ್ರಾಂಚ್ ಅಂತ ಬಂದಾಗ ಅದರಲ್ಲಿ ಒಂದು ವಿಧವಾಗಿದ್ದು ಕಾಣಿಸ್ಕೊಳ್ಳುತ್ತೆ, ಮೂರನೇ ವಿಧವಾಗಿ ಕೂಡ ಅದನ್ನು ಕಾಣಿಸ್ಕೊಳ್ಳುತ್ತೆ. ಅದನ್ನು ನೈತಿಕ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಶಿಕ್ಷಣ ಅಥವಾ ಅದನ್ನ ಮೌಲ್ಯ ಶಿಕ್ಷಣ ಎಂದು ಕೂಡ ಕರೆಯುತ್ತಾರೆ. ಹಾಗಾಗಿ ಇವೆಲ್ಲ ಅಂಶಗಳು ಕೂಡ ದ ಬ್ರಾಂಚಸ್ ಆಫ್ ಫಿಲಾಸಫಿ, ದ ಸ್ಕೋಪ್ ಆಫ್ ಫಿಲಾಸಫಿ ಎನ್ನುವ ದೃಷ್ಟಿಯಲ್ಲೇ ಕಲಿಸಿಕೊಳ್ಳುವಂತ ಪ್ರಯತ್ನವನ್ನ ಅದು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಅಂಶಗಳನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ದ ಅನದರ್ ಇಂಪಾರ್ಟೆಂಟ್ ಒಂದು ಬ್ರಾಂಚ್ ಇಸ್ ದಟ್ ಈಸ್ ದಿ ಲಾಜಿಕ್. ಸಾಮಾನ್ಯ ಇದರಲ್ಲೇ ಬರುವಂತ ಒಂದು ಉಪ ಭಾಷೆ ಲಾಜಿಕ್ ಅನ್ನುವಂಥದ್ದು ಕೂಡ ಕೆಲವೊಬ್ರು ಸೇರಿಸ್ತಾರೆ, ತರ್ಕದಲ್ಲಿ ಅದನ್ನ ಬಳಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಲಾಜಿಕ್ ದಟ್ ಈಸ್ ಆಲ್ಸೋ ಸ್ಕೋಪ್ ಆಫ್ ದಿ ಫಿಲಾಸಫಿ ಕನ್ಸಿಡರಿಂಗ್ ಪಾಯಿಂಟ್ ಅಂತ ಹೇಳಿ ಕೂಡ ಕರೀತಾರೆ. ಲಾಜಿಕ್ ಇಸ್ ದಿ ಪ್ರೊಸೆಸಿಂಗ್ ಆಫ್ deriving the valid conclusions from the basic principles
ಸಾಮಾನ್ಯವಾಗಿ ಒಂದೊಂದು ತತ್ವದಲ್ಲೂ ಕೂಡ ಒಂದೊಂದು ದೃಷ್ಟಿಯಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಲಾಜಿಕ್ is the processing of deriving valid conclusions from the basic principles. ಆ ಹಿನ್ನೆಲೆಯಲ್ಲಿ ಅದರ ತತ್ವನು ಕೂಡ ಅಷ್ಟರ ಮಟ್ಟಿಗೆ ಇರುವಂತದ್ದು. ಡಿಡಕ್ಟಿವ್ ರೀಸನಿಂಗ್ ಸಾಮಾನ್ಯವಾಗಿ ಒಂದು ನಿಗಮನ, ಲಾಜಿಕ್ ಅಂದ್ರೆ ತರ್ಕ, ಬದ್ಧವಾಗಿ ಯೋಚನೆ ಮಾಡುವಂತಹ ಪ್ರಯತ್ನ, ಇವೆಲ್ಲವೂ ಕೂಡ ಲಾಜಿಕ್ ಅಲ್ಲಿ ಬರುವಂತಹ ಅಂಶಗಳು. ಓಕೆ, ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನು ಕೂಡ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಆ ಹಿನ್ನೆಲೆಯಲ್ಲಿ ಕೆಲವೊಂದು ಅಂಶಗಳನ್ನ ನಾವೀಗ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಫಿಲಾಸಫಿ? ಬಹಳಷ್ಟು ಮುಖ್ಯವಾದದ್ದು, ನಾವು ನೀವುಗಳೆಲ್ಲ ಚರ್ಚೆ ಮಾಡಲೇಬೇಕಾದಂತ ಒಂದು ಅಂಶ ಫಿಲಾಸಫಿ. ವೈ ದೇರ್ ಇಸ್ ಫಿಲಾಸಫಿ ಇನ್ ಲೈಫ್? ಸಾಮಾನ್ಯವಾಗಿ ನೋಡ್ತೇವೆ, ಫಿಲಾಸಫಿ ಇಸ್ mature reflection about any problem concerning man and universe in its complete persecution. ತತ್ವಶಾಸ್ತ್ರ ಯಾಕೆ ಬೇಕು ಜೀವನಕ್ಕಾಗಿ? ದ ನೀಡ್ ಆಫ್ ಫಿಲಾಸಫಿ ಇನ್ ಲೈಫ್. ಯಾಕೆ ತತ್ವಶಾಸ್ತ್ರ ಬೇಕಾಗುತ್ತೆ ಅಂದ್ರೆ, ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪರಿಪಕ್ವವಾದ ಜೀವನ ನಡೆಸ್ತಾ ಇದ್ದಾನೆ ಅಂದ್ರೆ ಅವನು ಯಾವುದೋ ಒಂದು ರೀತಿಯಲ್ಲಿ ತತ್ವಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾನೆ ಅಂತ ಅರ್ಥ. ಈ ಜಗತ್ತಿನಲ್ಲಿ ಮನುಷ್ಯ ಸಂಪೂರ್ಣವಾಗಿ ಬಾಳಲು ಅಂದ್ರೆ ಉತ್ತಮ ಮನುಷ್ಯ ಅಂತ ಬಾಳಲು ಇವತ್ತು ತತ್ವಶಾಸ್ತ್ರ ಬೇಕು. ಒಂದನೇ ಅಂಶವನ್ನು ತಗೊಳ್ಳೋಣ. ಎರಡನೇದಾಗಿ, ಸಾಮಾನ್ಯವಾಗಿ ಫಿಲಾಸಫೀಸ್ ಕಂಟಿನ್ಯೂಸ್ ಸರ್ಚ್ ಆಫ್ ಡೀಪರ್, ಫೈನರ್ ಅಂಡ್ ಮೋರ್ ಡಿಸೈರಬಲ್ ವ್ಯಾಲ್ಯೂಸ್ ಆಫ್ ಲೈಫ್. ಯಾಕೆ ಅಂದ್ರೆ ಈ ತತ್ವಜ್ಞಾನವು ಮನುಷ್ಯನ ಆಳವಾದ ಜ್ಞಾನವನ್ನ ವಿಸ್ತರಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ತತ್ವಜ್ಞಾನ ಇವತ್ತು ಬೇಕು. ಆ ಹಿನ್ನೆಲೆಯಲ್ಲಿ ಅದರ ಉಪಯುಕ್ತತೆ ಇದೆ, ಅದನ್ನ ಪ್ರಸ್ತಾಪ ಮಾಡುವಂತ ಪ್ರಯತ್ನನೂ ಕೂಡ ಮಾಡಬೇಕು. ಫಿಲಾಸಫಿ ಮೀನ್ಸ್ ಬಿಲೀಫ್, ಫೇತ್, ಪಾಯಿಂಟ್ಸ್ or views concerning purposes and races of life. ಸಾಮಾನ್ಯವಾದ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ನಿಯಮಗಳು ಕೂಡ ತತ್ವಶಾಸ್ತ್ರದ ಅಡಿಯಲ್ಲೇ ನಿಂತಿರುವಂತದ್ದು. ಒಬ್ಬ ವ್ಯಕ್ತಿ ತನ್ನ ಸಮವಯಸ್ಕರ ಜೊತೆ ಇರಲು ಹಾಗೂ ಶಿಕ್ಷಕನ ಜೀವನ ರೀತಿಯಂತೆ ಬದುಕಲು ಇಷ್ಟಪಟ್ಟಲ್ಲಿ ಅಂತವನು ಸಾಮಾನ್ಯವಾಗಿ ಶಿಕ್ಷಣವನ್ನ, ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನ ಆತ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇದು ಅತಿ ಮುಖ್ಯ ಅಂಶಗಳಾಗುತ್ತೆ. ಅತಿ ಮುಖ್ಯವಾದ ಅಂಶಗಳಲ್ಲಿ ಇದು ಒಂದು ಎಂಬುದನ್ನ ತಿಳಿಯೋದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ತತ್ವಶಾಸ್ತ್ರ. ನಂಬಿಕೆಗಳನ್ನ ಮತ್ತು ದೃಷ್ಟಿಕೋನಗಳನ್ನ ಕೊಡುವಂತಹ ಪ್ರಯತ್ನಕ್ಕಾಗಿ ಇರುವಂಥದ್ದು. ಫಿಲಾಸಫಿ ಮೀನ್ಸ್ ಆಕ್ಟ್, ಲುಕ್ ಆಫ್ ಲೈಫ್. ಇಟ್ ಈಸ್ ಎ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್, events, values, etc. from our own angle. ಸಾಮಾನ್ಯವಾಗಿ ಮತ್ತೊಂದು ಅಂಶವನ್ನು ನಾವು ಗಮನಿಸೋದಾದ್ರೆ, ತತ್ವಶಾಸ್ತ್ರವು ಆ ಒಬ್ಬ ವ್ಯಕ್ತಿಯ ಜೀವನವನ್ನ ತಾನೇ ದೃಷ್ಟಿ ಮಾಡಿಕೊಳ್ಳಲು ಅಥವಾ ತಾನೇ ಅದನ್ನು ನೋಡಿಕೊಳ್ಳಲು ಸಾಧ್ಯವಾಗುವಂತಹ ಒಂದು ಪ್ರಕ್ರಿಯೆ, ಒಂದು ಅಂಶಗಳು. ಸಾಮಾನ್ಯವಾದ ದೃಷ್ಟಿಯಲ್ಲಿ ಹಲವಾರು ಅಂಶಗಳು ಕೂಡ ಚಾಲ್ತಿಗೆ ಬರುವಂತದ್ದನ್ನು ನೋಡ್ತೀವಿ. ಜೀವನದಲ್ಲಿ ಸಂಭವಿಸಬಹುದಾಗಿರುವಂತಹ ಅನೇಕ ರೀತಿಯ ಸಮಸ್ಯೆಗಳು, ವ್ಯಕ್ತಿಯ ಆತ್ಮವಿಶ್ವಾಸದಲ್ಲಿ, ಆತ್ಮ ನಿರ್ಧಾರದಲ್ಲಿ ಸಂಭವಿಸಬಹುದಾಗಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ಸಾಧ್ಯವಾಗುವಂಥದ್ದು. ಇನ್ನು ವ್ಯಕ್ತಿಯ ಜೀವನದಲ್ಲಿ ಉಗಮವಾಗುವಂತಹ ಅಥವಾ ಉದ್ಭವಿಸುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ
ವ್ಯಕ್ತಿಗೆ ತತ್ವಶಾಸ್ತ್ರದ ಅವಶ್ಯಕತೆ ಇದೆ. ವ್ಯಕ್ತಿಯನ್ನ ಪರಿಪೂರ್ಣ ಮಟ್ಟದೆಡೆ ಕೊಂಡೊಯ್ಯುವಂತ ಪ್ರಯತ್ನವನ್ನ ತತ್ವಶಾಸ್ತ್ರ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ತತ್ವಶಾಸ್ತ್ರದ ಅವಶ್ಯಕತೆ ಇದೆ ಮತ್ತು ಅಗತ್ಯತೆ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ತತ್ವಶಾಸ್ತ್ರದ ಮೊರೆ ಹೋಗುತ್ತಾರೆ. ಆ ಹಿನ್ನೆಲೆಯಲ್ಲಿ ತತ್ವಶಾಸ್ತ್ರದ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ತತ್ವಶಾಸ್ತ್ರದ ಅಡಿಯಲ್ಲಿ ತನ್ನ ಜೀವನವನ್ನ ನಿರ್ಧಾರ ಮಾಡಿಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಕೂಡ ಹೆಚ್ಚು ಬೇಕು. ಓಕೆ, ಹೀಗಾಗಿ ನಾವೇನ್ ಮಾಡ್ತಾ ಇದ್ದೇವೆ, ತತ್ವಶಾಸ್ತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಅಂಶಗಳನ್ನು ಕೂಡ ನಾವು ಚರ್ಚೆ ಮಾಡುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಎವ್ರಿಬಡಿ ವಾಂಟ್ಸ್ that she or he should do something better in life. ಸಾಮಾನ್ಯವಾಗಿ ಯಾರಾದರೂ ಒಬ್ಬ ದೃಷ್ಟಿಯಲ್ಲಿ ತನ್ನ ಜೀವನದಲ್ಲಿ ಒಳ್ಳೆಯದನ್ನ ಕಂಡುಕೊಳ್ಳೋದಕ್ಕೆ ಅವರು ಕಾತೊರೆಯುತ್ತಿರ್ತಾರೆ ಅಥವಾ ಹಾತೊರೆಯುತ್ತಿರ್ತಾರೆ. ಫಿಲಾಸಫಿ ಹೆಲ್ಪ್ಸ್ us to how such objective of life can be achieved. ಫಿಲಾಸಫಿ ಏನ್ ಮಾಡುತ್ತೆ, ನಮಗೆ ಒಂದು ಉತ್ತಮವಾದ, ಗುಣಮಟ್ಟವಾದ, ವಸ್ತುನಿಷ್ಠವಾದ ಜೀವನವನ್ನ ಹೇಗೆ ಸಾಗಿಸಬೇಕು ಎಂಬುದನ್ನು ತಿಳಿಸುತ್ತೆ. ಫಿಲಾಸಫಿ ಮೇಕ್ಸ್ ಒನ್ ಟು ರಿಯಲೈಸ್ ದ ಕ್ಯಾರೆಕ್ಟರ್. ಯಾರೇ ಒಬ್ರು ಫಿಲಾಸಫಿಯನ್ನು ಓದೋದಕ್ಕೆ ತೊಡ್ಕೊಂಡ್ರೆ ಅವರಿಗೆ ಮುಖ್ಯವಾಗಿ ಅನ್ವಯ ಆಗುವಂಥದ್ದು ಮತ್ತು ಅವರಿಗೆ ಅನುಕೂಲಕ್ಕೆ ಬರುವಂಥದ್ದು ತನ್ನ ಜೀವನವನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವ ಕಾರಣಕ್ಕಾಗಿ ತತ್ವಶಾಸ್ತ್ರ ಬೇಕು. ತನ್ನ ಜೀವನವನ್ನ ತಾನು ಬಗೆಹರಿಸ್ಕೊಳ್ಬೇಕು, ತನ್ನ ಜೀವನದ ಸಮಸ್ಯೆಗಳನ್ನ ತಾನೇ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾ ಇದ್ರು, ಸೆಲ್ಫ್ ರಿಯಲೈಸೇಷನ್ ಈಸ್ ಎ ಎಜುಕೇಶನ್. ಸೆಲ್ಫ್ ರಿಯಲೈಸೇಷನ್ ಈಸ್ ಎ ಎಜುಕೇಶನ್ ಅಕಾರ್ಡಿಂಗ್ ಟು ಶಂಕರಾಚಾರ್ಯ. ವಾಟ್ ಈಸ್ ಲೈಫ್? Self-realization is a life, because Shankaracharya was a philosopher. ಶಂಕರಾಚಾರ್ಯರು ಒಬ್ಬ ತತ್ವಜ್ಞಾನಿಗಳು ಅಂತ ನಾವು ಭಾವಿಸ್ಕೊಂಡ್ರೆ ಅವರ ಒಂದು ಹೇಳಿಕೆ ಕೊಟ್ಟಿರೋದನ್ನು ನಾವು ನೋಡುತ್ತೇವೆ. ಅದುವೇ ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ. ಒನ್ಸ್ ಅಗೇನ್, ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ತತ್ವಶಾಸ್ತ್ರದ ಒಂದು ನಂಬಿಕೆ, ಒಂದು ಪದ. ಅದು ನಮ್ಮನ್ನ ರಿಯಲೈಸ್ ಮಾಡಿಕೊಳ್ಳುವತ್ತ ಪ್ರಯತ್ನ ಮಾಡುತ್ತೆ, ವಿಶಾಲವಾದ ದೃಷ್ಟಿಕೋನವನ್ನ ಬೆಳೆಸುತ್ತೆ. ಫಿಲಾಸಫಿ ಡೆವಲಪ್ ದ ವೈಡೆಸ್ಟ್ ಪರ್ಸ್ಪೆಕ್ಟಿವ್ಸ್. Philosophy will develop the widest perspective among the children or student. ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ವ್ಯಕ್ತಿಗಳಲ್ಲಿ ವಿಶಾಲವಾದ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಳುವತ್ತ ನಮ್ಮ ಗಮನವನ್ನ ಕೇಂದ್ರೀಕರಿಸುತ್ತೆ. Philosophy develops the human values among the children or among the individual or among the society. ಸಮಾಜದತ್ತ, ಸಮಾಜದ ಮೇಲೆ ಅಥವಾ ವಿದ್ಯಾರ್ಥಿಗಳಲ್ಲಿ ತತ್ವಶಾಸ್ತ್ರವು ಮೌಲ್ಯಗಳನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ಪ್ರಯತ್ನಗಳನ್ನ ನಾವು ಮಾಡಬೇಕಾಗುತ್ತೆ. Philosophy as an attempt to explain and appreciate life as a whole. ಏನ್ ಮಾಡುತ್ತೆ, ತತ್ವಶಾಸ್ತ್ರ ಜೀವನವನ್ನ ನಿರ್ವಹಣೆ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಲು ಪ್ರೇರೇಪಣೆ ಮಾಡುತ್ತೆ. ವಾಟ್ ಈಸ್ ಲೈಫ್? ಜೀವನ ಅಂದ್ರೆ ಏನು? ವಾಟ್ ಈಸ್ ಡೆತ್? ವಾಟ್ ಈಸ್ ಬರ್ತ್? ಹುಟ್ಟು ಎಂದರೇನು? ಸಾವು ಎಂದರೇನು? ನಾವು ಕೊನೆಗೆ ಮರಣ ಹೊಂದಿದ ಮೇಲೆ ಕೊನೆಗೆ ನಾವು ಮೋಕ್ಷ ತಗೊಳ್ತೇವೆ. ಸ್ವರ್ಗ ಅಂದ್ರೇನು? ನರಕ ಎಂದರೇನು? ವಾಟ್ ಈಸ್ ಡೆವಿಲ್? ವಾಟ್ ಈಸ್ ಹೆವನ್? ಅಲ್ವಾ? ಸಾಮಾನ್ಯವಾಗಿ ಎಲ್ಲಾ ಅಂಶಗಳಿಗೂ ಉತ್ತರ ತತ್ವಶಾಸ್ತ್ರನೇ ಕೊಡಬೇಕು. ಜೊತೆಗೆ ತತ್ವಶಾಸ್ತ್ರವು ಜೀವನದ ಮುಖ್ಯವಾದ ಗುರಿಗಳನ್ನು ಈಡೇರಿಸುವಲ್ಲಿ ನಮ್ಮನ್ನ ಪ್ರೇರೇಪಣೆ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. Philosophy provides comprehensive view of universe and man's place
in it by ratio or rational procedures. ಕೊನೆಯದಾಗಿ ತತ್ವಶಾಸ್ತ್ರದ ಅತಿ ಮುಖ್ಯವಾದ ಅವಶ್ಯಕತೆ ಏನು ಅಂದ್ರೆ ಸಮಗ್ರವಾಗಿ ವಿಶ್ವವನ್ನ ನೋಡುವಂಥದ್ದು. ವಿ ಹ್ಯಾವ್ ಟು ಸಿ ಆರ್ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದ ವರ್ಲ್ಡ್ ದ ವ್ಯೂ ಆಫ್ ಕಾಂಪ್ರಹೆನ್ಸಿವ್ ಮ್ಯಾನರ್ or in the rational procedures, rational thinking, then only it is very useful to ours. That's why these are all some of the major concepts regarding to the philosophy. ಹಾಗಾಗಿ ಇವೆಲ್ಲ ಅಂಶಗಳನ್ನು ನೋಡ್ತಾ ಹೊರಟ್ರೆ ನಮಗೆ ತತ್ವಶಾಸ್ತ್ರವು ಅನೇಕ ರೀತಿಯಲ್ಲಿ ನಮ್ಮ ಎಲ್ಲಾ ಪ್ರಯತ್ನಗಳನ್ನ ಮಾಡಲಿಕ್ಕೆ ಅದು ಸಹಾಯಕ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ದಿನದ ತರಗತಿಯಲ್ಲಿ ಸಾಮಾನ್ಯವಾಗಿ ತತ್ವಶಾಸ್ತ್ರದ ವಿಶಾಲವಾದ ವ್ಯಾಪ್ತಿ, ಅದರಲ್ಲಿ ಬರುವಂತಹ ಮೆಟಾಫಿಸಿಕ್ಸ್, ಆಕ್ಸಿಯಾಲಜಿ ಅಂಡ್ ಎಪಿಸ್ಟಾಮಾಲಜಿ ಜೊತೆಗೆ ಲಾಜಿಕ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ನಾವು ತಿಳಿದುಕೊಂಡೆವು. ಇವೆಲ್ಲವೂ ಕೂಡ ತತ್ವಶಾಸ್ತ್ರದ ವ್ಯಾಪ್ತಿಗಳೇ. ಆದ್ರೆ ಇದನ್ನು ವಿವರವಾಗಿ ಅಂದಾಗ ಅದರಲ್ಲಿ ಬರುವಂತಹ ಯಾವ ಯಾವ ಅಂಶಗಳು ಬರುತ್ತೆ ಅನ್ನೋದನ್ನ ಕುರಿತು ನಾವು ಬರೆಯಬೇಕಾಗುತ್ತೆ. ಅದರ ಜೊತೆಗೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫಿಲಾಸಫಿ ಇನ್ ಹ್ಯೂಮನ್ ಲೈಫ್ ಆರ್ ವಾಟ್ ಈಸ್ ದ ನೀಡ್ ಆಫ್ ಫಿಲಾಸಫಿ ಇನ್ ಹ್ಯೂಮನ್ ಲೈಫ್, ವೈ ವಿ ಹ್ಯಾವ್ ಟು ಯೂಸ್ ದ ಫಿಲಾಸಫಿ ಇನ್ ಅವರ್ ಲೈಫ್, ವಾಟ್ ಈಸ್ ದ ನೆಸೆಸಿಟಿ ಆಫ್ ಫಿಲಾಸಫಿ ಇನ್ ಅವರ್ ಲೈಫ್. ಹಾಗಾದ್ರೆ ನಮ್ಮ ಜೀವನದಲ್ಲಿ ತತ್ವಜ್ಞಾನದ ಅವಶ್ಯಕತೆ ಏನಿದೆ, ಅಥವಾ ತತ್ವಶಾಸ್ತ್ರದ ಅವಶ್ಯಕತೆಗಳೇನಿದ್ದಾವೆ, ಅಥವಾ ಯಾವ ಅಂಶಗಳ ಕಾರಣಕ್ಕಾಗಿ ನಾವು ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡುವ ದೃಷ್ಟಿಯಲ್ಲಿ ನಮ್ಮೆಲ್ಲರ ಪ್ರೇರಣೆ ಇರಬೇಕು ಎಂಬಂತಹ ಅಂಶಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಕೆಲವು ವಿಚಾರಗಳನ್ನು ತಿಳಿಯುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೂಡ ನಾವು ಚರ್ಚೆಯನ್ನ ಮಾಡಬೇಕಾಗುತ್ತೆ. These are all some of the major things regarding to the philosophy, the importance of the philosophy. ಇದೆಲ್ಲಾ ವಿಚಾರಗಳು ಕೂಡ ನಿಮಗೆ ಕನ್ನಡದಲ್ಲೂ ಕೂಡ ಲಭ್ಯವಿದೆ, ಅಲ್ಲೂ ಕೂಡ ನೀವು ಅದನ್ನ ಬಳಕೆ ಮಾಡ್ಕೊಳ್ಬಹುದು.